ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣು ಪಾಂಬೂರು. ಬಾಲ್ಯ ಕಳೆದು ಯೌವನ ದಾಟಿ ದಾಂಪತ್ಯಕ್ಕೆ ಕಾಲಿಟ್ಟಾಗ ಅಯ್ಯೋ, ನಾವು ಅಂದಿನ ಖುಷಿಯನ್ನೆಲ್ಲ ಕಳೆದುಕೊಂಡೆವು ಎನ್ನಬೇಕೆಂದೇನಿಲ್ಲ. ಅವಕಾಶ ಸಿಕ್ಕಾಗ, ಸ್ನೇಹಿತರು ಒಂದಾದಾಗ, ಅಂದಿನ ಬಾಲ್ಯದ ಜೋಕಲಿ ಕಣ್ಣಿಗೆ ಗೋಚರಿಸಿದಾಗ ಅದನ್ನು ಮತ್ತೆ ಅನುಭವಿಸಬೇಕು. ಆಗಲೇ ನಮ್ಮ ಬಾಕಿ ಉಳಿದ ಆಯಸ್ಸಿಗೆ ಎನರ್ಜಿ ಬಂದು 4 ವರ್ಷ ಜಾಸ್ತಿ ಓಡಬಲ್ಲೆವು. ಬಾಲ್ಯದ ಸ್ನೇಹಿತರು ಮತ್ತೆ ಒಂದಾದಾಗ ದೇಹದ ಗಾತ್ರದಲ್ಲಿ ಬದಲಾವಣೆ ಕಾಣಬಹುದು, ಆದರೆ ಆ ಮುಖದಲ್ಲಿ ಅಂದಿನ ಬಾಲ್ಯದ ನಿಷ್ಕಲ್ಮಶ ನಗು ಮತ್ತೆ ಮರುಕಳಿಸುತ್ತದೆ. ಇಂದಿನ ಸ್ನೇಹ ಅದೇಗೆ ಆಗಿದೆ ಅಂದರೆ, ಇನ್ನೊಬ್ಬರ ಜೊತೆ ಜಂಬಕೊಚ್ಚಿ ಹೇಳಿಕೊಳ್ಳುತ್ತೇವೆ, ನನಗೆ ಫೇಸ್ಬುಕ್ನಲ್ಲಿ 6,000 ಫ್ರೆಂಡ್ಸ್ ಅವರೇ, ವಾಟ್ಸಪ್ನಲ್ಲಿ 700 ಫ್ರೆಂಡ್ಸ್ ಅವರೇ, ಇನ್ಸ್ಟಾಗ್ರಾಮ್ನಲ್ಲಿ 15,000 ಫಾಲೋವರ್ಸ್ ಅವರೇ ಅಂತ ಹೇಳ್ತೇವೆ. ಆದರೆ ನಮಗೇನಾದರೂ ಆಗಿ ನಾವು ಆಸ್ಪತ್ರೆಯ ICUನಲ್ಲಿದ್ದರೆ ನಮ್ಮ ಹತ್ತಿರ ಇರುವುದು ಬರೀ ನಮ್ಮ ತಂದೆ ತಾಯಿ, ಹೆಂಡತಿ ಮಕ್ಕಳು ಮಾತ್ರ. ಹೀಗೆ ಟೈಮ್ ಪಾಸ್ಗೋಸ್ಕರ ಮಾಡೋ ಸ್ನೇಹನೇ ಅಲ್ಲ. ಅಂತಹ ಕನಸಿನ ಲೋಕದಿಂದ ಒಮ್ಮೆ ಹೊರಬನ್ನಿ. ನಿಮ್ಮ ಕುಟುಂಬದವರ ಜೊತೆ, ಬಾಲ್ಯ ಸ್ನೇಹಿತರ ಜೊತೆ ಹೆಚ್ಚೆಚ್ಚು ಕಾಲ ಕಳೆಯಿರಿ. ಆವಾಗೊಂದು ಜೀವನಕ್ಕೆ ಅರ್ಥ ಬರುತ್ತೆ. ಅದು ಬಿಟ್ಟು ಕೊರಗ್ತಾ ಇದ್ದರೆ ಕಾಯಿಲೆ ಎಂಬ ಅಂಗಡಿಯಲ್ಲಿ BP ಶುಗರೋ ಬಂದು ಶಿವನ ಪಾದ ಸೇರಿಕೊಳ್ತೇವೆ ಅಷ್ಟೇ.